ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ರಾಶಿಯ ಅನುಗುಣವಾಗಿ ವಾರ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮಕರ ರಾಶಿಯ ರಾಶಿಯಾಧಿಪತಿ ಶನಿ ಎರಡನೇವನಾಗಿ 3ನೇ ಮನೆಯಲ್ಲಿದ್ದಾನೆ. ಜೊತೆಗೆ ಸೂರ್ಯ ಅಂದರೆ 8ನೇ ಮನೆಯ ಸೂರ್ಯ ಕೂಡ ಶನಿಯ ಒಂದು ಜೊತೆ ಸೇರಿರೋದ್ರಿಂದ ಖಂಡಿತವಾಗ್ಲೂ ಮಕರ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಕೋರ್ಟು ಕೇಸು ಈ ಥರದ ಪ್ರಾಬ್ಲಮ್ಗಳು ಬರ್ತಾ ಹೋಗುತ್ತೆ. ಆದರೆ ದುಡ್ಡು ಕಾಸು ಅಂತ ಬಂದಾಗ ಖಂಡಿತ ತುಂಬ ಲಾಭದಲ್ಲಿರೋರು ಮಕರ ರಾಶಿಯವರೇ ಆಗಿರ್ತೀರ. ನೋಡಿ, 5ನೇ ಮನೆ ಗುರು ಮತ್ತು ಗುರುವಿನ ನೇರ ದೃಷ್ಟಿ ನಿಮಗೆ 12ನೇ ಮನೆ ವ್ಯಯಸ್ಥಾನಕ್ಕೆ ಬೀಳೋದ್ರಿಂದ ಅಲ್ಲೂ ಎಲ್ಲೋ ಒಂದು ಕಡೆ ನಿಮಗೆ ಶನಿ ದೃಷ್ಟಿ, ನಿಮ್ಮ ರಾಶಿಯಾಧಿಪತಿ ಶನಿಯ 10ನೇ ದೃಷ್ಟಿ ಬೀಳೋದ್ರಿಂದ ನಿಮ್ಮ ದುಡ್ಡು ಕಾಸು ಏನೆಲ್ಲ ನಿಮಗೆ ಬರಬೇಕು ಅದೆಲ್ಲವೂ ಕೂಡ ನಿಮ್ಮ ಕೈ ಸೇರುವಂಥ ಒಂದು ಟೈಮ್ ಅದಾಗಿರುತ್ತೆ. ಯಾಕಂದರೆ ಶುಕ್ರ ನಿಮಗೆ 10ನೇವನಾಗಿ ಶುಕ್ರ ಕೂಡ ನಿಮಗೆ 3ನೇ ಮನೆಗೆ ಬಂದಿದ್ದಾನೆ. ಆದರೆ ಮಕರ ರಾಶಿಯವರಿಗೆ ಯಾರಾದರೂ ಓಲ್ಡ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಹೊಸ ಫ್ರೆಂಡ್ಸ್ ಆಗಿರ್ಬೋದು, ಇವರು ಕೂಡ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಮಕರ ರಾಶಿಯವರು ಯಾವುದಾದ್ರೂ ಒಂದು ಕೆಲಸದಲ್ಲಿ ತುಂಬ ಡಿಸಪಾಯಿಂಟ್ ಆಗಿರ್ತೀರ. ಅಂದರೆ ಯಾವುದೋ ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಯಾವುದನ್ನೋ ಒಂದು ಕಳ್ಕೊಂಡು ಬಹಳಷ್ಟು ಡಿಪ್ರೆಷನಲ್ಲಿ ಇರ್ತೀರ. ಅಥವಾ ಯಾರಾದರೂ ನಮಗೆ ಸಿಕ್ಕಿದ್ರೆ ಒಳ್ಳೆಯದು, ನಮ್ಮನ್ನು ಗೈಡ್ ಮಾಡೋರು ಇರಬೇಕು ಅನ್ನೋ ಒಂದು ಸಂದರ್ಭದಲ್ಲಿದ್ದಾಗ ಈ ಒಂದು ಟೈಮಲ್ಲಿ ನಿಮಗೆ ವೆಲ್ವಿಷರ್ ಆಗಿ, ನಿಮ್ಮ ಗೈಡೆನ್ಸ್ ಆಗಿ, ನಿಮ್ಮ ಫ್ರೆಂಡ್ ಆಗಿ ಯಾರಾದರೂ ನಿಮ್ಮ ಜೀವನಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ಅದು ಮದುವೆ ಆಗಿರೋರಾಗಿರ್ಬೋದು, ವಿವಾಹ ಇಲ್ಲದೆ ಇರೋರಾಗಿರ್ಬೋದು, ಅಥವಾ ಯಾರೆಲ್ಲ ಕೆಲಸ ಮಾಡ್ತಿರ್ತೀರ ಕೊಲೀಗ್ಸ್ ಆಗಿರ್ಬೋದು, ಈ ರೀತಿ ಫ್ರೆಂಡ್ಶಿಪ್ಪು ನಿಮಗೆ ಸ್ಟಾರ್ಟಪ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಮಕರ ರಾಶಿಯವರಿಗೆ ನೋಡಿ, 2ನೇ ಮನೆಯಲ್ಲಿ ಬುಧ ಮತ್ತು ಕುಜ ರಾಹು 3 ಗ್ರಹಗಳು ಒಟ್ಟಿಗೆ ಇರೋದ್ರಿಂದ ಖಂಡಿತ ಭೂಮಿ ವ್ಯವಹಾರ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ಸ್ಟ್ರಾಟಜಿ ಆಗಿರ್ಬೋದು, ಅಥವಾ ಯಾರೆಲ್ಲ ಮಕರ ರಾಶಿಯವರು ನೋಡಿ ಈ ಟೈಮಲ್ಲಿ ನೀವು ಲಿಕ್ಕರ್ ಬಿಸ್ನೆಸ್ಸು ಮತ್ತು ಪೆಟ್ರೋಲ್ ಏನು ಮಾಡ್ತಿರ್ತೀರ ಇವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ತುಂಬ ಲಾಭದಾಯಕ ಟೈಮ್ ಅಂತ ಹೇಳ್ಬೋದು. ನೀವೇ ನೋಡ್ತಾ ಇದ್ದೀರ, ಇವಾಗ ಪೆಟ್ರೋಲ್ಗೆಲ್ಲ ಎಷ್ಟೊಂದು ಬೇಡಿಕೆ ಇದೆ. ಪೆಟ್ರೋಲು ಆಲ್ಮೋಸ್ಟ್ ಎಲ್ಲ ಪ್ರೈಸ್ ಹೈಕ್ ಆಗ್ತಿದೆ. ಯಾರು ಪೆಟ್ರೋಲ್ ಬಂಕ್ ಇಟ್ಕೊಂಡಿರ್ತೀರಾ, ಮತ್ತು ಯಾರು ವೈನ್ ಸ್ಟೋರು, ಲಿಕ್ಕರ್ ಶಾಪು, ಈ ಥರ ದೊಡ್ಡ ದೊಡ್ಡ ಸಂಸ್ಥೆಗಳು ನಡೆಸ್ತಾ ಇದ್ದೀರಾ, ಇವರೆಲ್ಲರಿಗೂ ಕೂಡ ತುಂಬ ಲಾಭದ ಒಂದು ವಾರ, ಒಂದು ತಿಂಗಳು ಇದೇ ಆಗಿರುತ್ತೆ. ಸೊ ಕೆಲಸ ಅಂತ ಬಂದಾಗ ಮಕರ ರಾಶಿಯವರಿಗೆ ರೆಸ್ಟೇ ಇರಲ್ಲ. ಈ ವಾರದಿಂದ ನೋಡ್ಕೊಳ್ಳಿ, ನಿಮಗೆ ರೆಸ್ಟ್ಲೆಸ್ ಕೆಲಸ. ಇಲ್ಲಿ ಒಂದು ಕಡೆ ಒಂದು ಸತಿ ಒಂದು ಊರಲ್ಲಿದ್ದರೆ ಮತ್ತೊಂದು ಸತಿ ಮತ್ತೊಂದು ಊರಲ್ಲಿ ಇರ್ತೀರ. ಹೀಗೆ ಊರು ದೇಶ ಕೂಡ ತಿರುಗೋ ಅಂಥದ್ದು, ಬದಲಾಗ್ತಾ ಇರೋವಂಥ ಜಾಗಗಳು ಬದಲಾಗ್ತಾ ಇರೋವಂಥದ್ದು, ಎಲ್ಲ ಕಡೆ ನಿಮ್ಮ ಬಿಸ್ನೆಸ್ಸು, ಹೋಟೆಲ್ ಆಗಿರ್ಬೋದು, ಕಂಪ್ನಿ ಆಗಿರ್ಬೋದು, ನೀವು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ರು ಎಲ್ಲೋ ಒಂದು ಕಡೆ ನೀವು ಅಲ್ಲಿ ಇಲ್ಲಿ ಓಡಾಡಬೇಕಾಗಿರೋವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಮತ್ತು ಮಕರ ರಾಶಿಯವರಿಗೆ ತುಂಬ ದಿವಸದಿಂದ ಯಾವುದಾದ್ರೂ ಕೋರ್ಟು ಕೇಸ್ಗಳು ನಡೀತಾ ಇದ್ದರೆ ಅದು ಕೂಡ ವಜಾ ಆಗುವಂಥದ್ದು, ಕೇಸಿಂದ ಹೊರಗಡೆ ಬರ್ತಕ್ಕಂಥದ್ದು, ಅಥವಾ ಕೇಸು ನಿಮ್ಮ ಕಡೆ ಆಗುವಂಥದ್ದು, ಮತ್ತು ಏನು ಯಾವುದಾದ್ರೂ ಒಂದು ಕಂಪ್ಲೇಂಟ್ ಆಗಿದ್ರೆ ಅದು ಕೂಡ ಎಲ್ಲೋ ಒಂದು ಕಡೆ ಡಿಕ್ಲೇರ್ ಆಗುವಂಥದ್ದು, ಇದೆಲ್ಲವೂ ಕೂಡ ಆಗುತ್ತೆ. ಅಂದರೆ ಒಳ್ಳೆ ಟೈಮು, ಒಳ್ಳೆ ಸಂದರ್ಭ ಅಂತ ಹೇಳ್ಬೋದು. ಮತ್ತು ವೈಯಕ್ತಿಕ ಅಂತ ಬಂದಾಗ ಖಂಡಿತವಾಗ್ಲೂ ಮಕರ ರಾಶಿಯವರಿಗೆ ನೋಡಿ, ಯಾರೆಲ್ಲ ನಿಮ್ಮ ಕಡೆ ಬೆಟ್ಟು ಮಾಡಿ ತೋರಿಸ್ತಿರ್ತಾರೆ ಅವರೆಲ್ಲರಿಗೂ ಕೂಡ ನೀವು ಟಾಂಗ್ ಕೊಡೋ ಅಂಥ ಒಂದು ಟೈಮು, ಒಂದು ವಾರ ಇದಾಗಿರುತ್ತೆ. ಹಾಗಾಗಿ ಮಕರ ರಾಶಿಯವರು ತುಂಬ ಒಳ್ಳೆ ಸ್ಥಾನಮಾನವನ್ನು ನೋಡ್ತಾ ಹೋಗ್ತೀರಿ, ಮತ್ತು ನೀವೇನೇ ಮುಟ್ಟಿದ್ರು ಅದರಲ್ಲಿ ಸಕ್ಸಸ್ ನೋಡ್ತಾ ಹೋಗ್ತೀರಿ ಅಂತ ಹೇಳ್ಬೋದು. ಜೊತೆಗೆ ಮಕರ ರಾಶಿಯವರಿಗೆ ನೋಡಿ, ನಿಮ್ಮ 2ನೇ ಮನೆ, ನಿಮ್ಮ ರಾಶಿಯಾಧಿಪತಿ ಶನಿ 2ರಲ್ಲಿ 3ನೇ ಮನೆಯಲ್ಲಿ ಇರೋದ್ರಿಂದ ಯಾವುದೋ ಒಂದು ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ನೀವು ಕೈ ಇಟ್ಟರು ಅದೆಲ್ಲ ಒಂದು ಕಡೆ ದೊಡ್ಡದಾಗಿ ಬೆಳೆಯುವಂಥದ್ದು, ಮತ್ತು ವೆಹಿಕಲ್ ತೊಗೊಳ್ಳೋ ಅಂಥದ್ದು, ಮನೆ ಕಟ್ಟೋ ಅಂಥದ್ದು, ಜಾಗ ತೊಗೊಳ್ಳೋ ಅಂಥದ್ದು, ಇವೆಲ್ಲವೂ ಕೂಡ ಮಕರ ರಾಶಿಯವರಿಗೆ ಇನ್ನು ಮುಂದೆ ಆಗ್ತಾ ಹೋಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ತುಂಬ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಅದರಲ್ಲೂ ಗುರು ಬದಲಾವಣೆ ಆದಮೇಲಂತೂ ನಿಮಗೆ ಮಕರ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಗುರುವಿನ ದೃಷ್ಟಿ ನಿಮಗೆ 3ನೇ ಮನೆಗೆ ಬೀಳೋದ್ರಿಂದ ಖಂಡಿತ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ಆಗ್ತಾ ಹೋಗುತ್ತೆ. ಮತ್ತು ಯಾರು ಮಕರ ರಾಶಿಯವರು ಅತಿ ಹೆಚ್ಚು ಮದುವೆ ಆಗಿಲ್ಲ, ತುಂಬ ಲೇಟ್ ಮ್ಯಾರೇಜ್ ಯಾರಿರ್ತೀರ ಅವರಿಗೆಲ್ಲ ಮದುವೆ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರೆಲ್ಲ ಕೂಡ ಇವಾಗ ಮದುವೆ ಮಾಡ್ಕೊಳ್ಬೋದು. ಯಾಕಂದರೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಮುಖ್ಯವಾಗಿ ಕೆಲಸಕ್ಕೆ ಯಾರೆಲ್ಲ ಪರದಾಡ್ತಿರ್ತೀರ, ಕೆಲಸ ಸಿಗ್ತೀರಾ, ಯಾರೆಲ್ಲ ಮನೇಲಿ ಇರ್ತೀರ, ತುಂಬ ದಿವಸದಿಂದ ಕೆಲಸ ಇರಲ್ಲ, ಯಾಕಂದರೆ ನಾರ್ಮಲಾಗಿ ಕೆಲಸಕ್ಕೆ ಟ್ರೈ ಮಾಡ್ತಿರೋರಿಗೆ ಕೆಲಸ ಆಗುತ್ತೆ. ಅಂಥದ್ರಲ್ಲಿ ಕೆಲಸನೇ ಇಲ್ದಿರ ಟ್ರೈ ಮಾಡಿ ಅಥವಾ ಕೆಲಸಕ್ಕೆ ಹೋಗಲ್ಲ ನಾನು ಅಂತ ಯಾರು ಮನೇಲಿ ಕೂತ್ಕೊಂಡಿರ್ತೀರ ಅವರು ಕೂಡ ಈ ಟೈಮಲ್ಲಿ ಅವರ ಮನಸ್ಸು
ಬದಲಾವಣೆಯಾಗಿ ಕೆಲ್ಸಕ್ಕೆ ಹೋಗುವಂಥ ಚಾನ್ಸಸ್ಸು, ಮನೆಯಲ್ಲಿ ಒಂದು ಖುಷಿ ವಾತಾವರಣ ಆಗೋದು, ಮದುವೆನೇ ಆಗ್ದಿರಾ ನನಗೆ ಮದುವೆನೇ ಬೇಡ ಅಂದ್ಕೊಂಡಿರೋರು, ಅಥವಾ ಲೇಟ್ ಮ್ಯಾರೇಜು, ನನಗಿನ್ನ ಮದುವೆ ಸೆಟ್ ಆಗ್ತಿಲ್ಲ ಅಂತಿರೋರು ಅವ್ರಿಗೂ ಕೂಡ ಮದುವೆ ಸೆಟ್ ಆಗುವಂಥದ್ದು. ಮತ್ತು ಮಕ್ಕಳು ಯಾರಿಗಾಗ್ತಿರ ಅಂದರೆ ಲೇಟು, ಯಾವುದೋ ತುಂಬ ದಿವಸದಿಂದ ಎಳಿತಾ ಇರ್ತೀರ, ಮಕ್ಕಳು ಯಾರಿಗಾಗ್ತಿರಲ್ಲ ಅವ್ರಿಗೂ ಕೂಡ ಮಕ್ಕಳಾಗುವಂಥ ಒಂದು ಚಾನ್ಸಸ್ಸು ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಮಕರ ರಾಶಿಯವ್ರಿಗೆ. ಹಾಗಾಗಿ ಮಕರ ರಾಶಿಯವರು ಲೇಟ್ ಪ್ರೊಸೆಸಿಂಗು, ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರ, ತುಂಬ ದಿನಗಳಿಂದ ಎಳ್ಕೊಂಡು ಬರ್ತಾ ಇರುತ್ತೆ, ಅದು ಕೂಡ ಪಾಸಿಟಿವ್ ಆಗುವಂಥ ಒಂದು ವಾರ ಇದಾಗಿರುತ್ತೆ. ಕೋರ್ಟು ಕೇಸು ತುಂಬ ದಿನದ್ದು ಎಳೆಯುವಂಥದ್ದೆಲ್ಲವೂ ಕೂಡ ಒಂದು ಶಾರ್ಟಲ್ಲಿ ಈ ಒಂದು ವಾರದಲ್ಲಿ ಆಗ್ತಾ ಹೋಗುತ್ತೆ. ಅದು ಮುಂದೆ ಫಾಸ್ಟಾಗಿ ಆಗ್ತಾ ಇರುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಮಕರ ರಾಶಿಯವರು ತುಂಬ ಒಳ್ಳೆ ಟೈಮು, ಒಳ್ಳೆ ಸ್ಥಾನ ಮಾನ ಗೌರವ ಎಲ್ಲವೂ ಕೂಡ ನಿಮ್ಮದಾಗುತ್ತೆ ಮಕರ ರಾಶಿಯವ್ರಿಗೆ. ಹಾಗಾಗಿ ನೋಡಿ, ನೀವು ಒಂದು 2-3 ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಮಕರ ರಾಶಿಯವರು. ಏನಪ್ಪ ಅಂತಂದರೆ, ನಿಮ್ಮ ಮನೇಲಿ ತುಂಬ ದೊಡ್ಡವ್ರು ಯಾರಿರ್ತಾರೆ, ದೊಡ್ಡವರಾಗಲಿ ಸಣ್ಣವರಾಗಲಿ, ಅವ್ರಿಗೆ ಏನಾದರೂ ಒಂದು ಉಡುಗೊರೆಯನ್ನು ಕೊಡಿ, ನಿಮ್ಮ ಕುಟುಂಬಕ್ಕೆ ಕೊಡಿ. ಯಾಕಂದರೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಜಗಳಗಳು, ಕದನಗಳು, ಆಸ್ತಿ ವಿವಾದ ಇವೆಲ್ಲವೂ ನಡೀತಾ ಇರುತ್ತೆ. ಇದೆಲ್ಲದರಿಂದ ಮುಕ್ತಿ ಹೊಂದುವಂಥ ಒಂದು ಟೈಮು ಮಕರ ರಾಶಿಯವ್ರಿಗೆ ಈ ಟೈಮ್ ಆಗಿರೋದ್ರಿಂದ ತುಂಬ ಕುಟುಂಬವನ್ನು ತುಂಬ ಆರಾಧಿಸಿ, ಕುಟುಂಬದ ಜೊತೆ ಜಾಸ್ತಿ ತುಂಬ ಹೆಚ್ಚಿನದಾಗಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಎಲ್ಲೋ ಒಂದು ಕಡೆ ಕುಟುಂಬದ ಜೊತೆ ಪ್ರವಾಸವನ್ನು ಹೋಗಿ ಅಥವಾ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಿ, ಅದೆಲ್ಲವೂ ಕೂಡ ನಿಮಗೆ ಪಾಸಿಟಿವ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಮಕರ ರಾಶಿಯವರು ಬರ್ಕೊಳ್ಳಿ, ಒಂದು ನಂಬರ್ನ ಕೊಡ್ತೀನಿ, ಆ ನಂಬರ್ನ ಬರ್ಕೊಳ್ಳಿ ಮಕರ ರಾಶಿಯವರು. ನೋಡಿ, ನಿಮ್ಮ ರಾಶಿಯಾಧಿಪತಿ ಶನಿ ಆಗಿರೋದ್ರಿಂದ ನೀವು 8 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡ್ತಾ ಬನ್ನಿ. 8 ಮತ್ತು ನಿಮ್ಮ ಒಂದು ವಿಲ್ ಪವರ್ ಜಾಸ್ತಿ ಆಗಬೇಕು ಅಂದರೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಅತಿ ಹೆಚ್ಚು ಬೇಗ ಫಾಸ್ಟಾಗಿ ಆಗಬೇಕು. ಯಾಕಂದರೆ ಎಲ್ಲವೂ ಲೇಟಾಗಿತ್ತು, ಫಾಸ್ಟ್ ಆಗಬೇಕು, ಮದುವೆ ಆಗಬೇಕು, ಮನೇಲಿ ಮಕ್ಕಳಾಗಬೇಕು ಅಂತ ಅಂದರೆ ನೋಡಿ, ನೀವು 3 ಅನ್ನೋ ನಂಬರ್ನ ಕೂಡ ಬರ್ಕೊಳ್ಬೋದು. 3 ಅನ್ನೋ ನಂಬರ್ನ ಬರ್ಕೊಳ್ಳಿ, ಖಂಡಿತ ನಿಮಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಮತ್ತು 4 ಅನ್ನೋ ನಂಬರ್ ಕೂಡ ನಿಮಗೆ ಅತಿ ಹೆಚ್ಚು ಯೋಗವನ್ನು ಕೂಡ ತಂದುಕೊಡುತ್ತೆ. ಸೊ ಮಕರ ರಾಶಿಯವರು 4, 3, 4 ಮತ್ತು 8 ಈ ನಂಬರ್ನ ಫಾಲೋ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮತ್ತು ಬ್ರೌನ್ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಿ, ಮತ್ತು ಬೂದಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ, ಮತ್ತು ನೇರಳೆ ಬಣ್ಣ ಕೂಡ ನಿಮಗೆ ತುಂಬ ಪಾಸಿಟಿವ್ ತಂದುಕೊಡುತ್ತೆ. ಈ ಕಲರ್ನ, ವೈಲೆಟ್ ಕಲರ್ನ ಅತಿ ಹೆಚ್ಚು ಫಾಲೋ ಮಾಡಿ ಅಂತ ಹೇಳ್ತಾ ಒಳ್ಳೆಯದಾಗಲಿ ಮಕರ ರಾಶಿಯವರು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಹಾಗೆ ನೇರವಾಗಿ ಕೂಡ ನಮ್ಮನ್ನು ಭೇಟಿ ಮಾಡ್ಬೋದು. ನಿಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು, ವಾಸ್ತು ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆಗೆ ನಮ್ಮಲ್ಲಿ ಕೊಡುವಂತಹ ನಮ್ಮ ಸ್ಟೋನು ಕ್ರಿಸ್ಟಲ್ ಮೂಲಕ ಪರಿಹಾರವನ್ನು ಮಾಡಿಕೊಳ್ಳಿ. ಹಾಗೆ ನಮ್ಮೊಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮುಖಾಂತರ ಆದರೂ ನೀವು ನಿಮ್ಮ ಜಾತಕವನ್ನು ತಿಳ್ಕೊಳ್ಬೋದು. ಮತ್ತು ನಿಮ್ಮ ನೇಮ್ ನಂಬರು, ನಿಮ್ಮ ಹೆಸರಿಂದ ಕೂಡ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಭೇಟಿ ಮಾಡಿ. ಒಳ್ಳೆಯದಾಗಲಿ.